ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಆಫ್ ಯು. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು, ಇಲ್ಲಿ ನೋಡಿ, ನಿನ್ನೆ ದಿನ ಮಾರ್ಕೆಟು ಸೆಲ್ಲಿಂಗ್ ಬಂತು ಬಟ್ ಬೌನ್ಸ್ ಬ್ಯಾಕ್ ಬಂದಿಲ್ಲ. ಅಂದರೆ ಮಾರ್ಕೆಟ್ ಸೆಲ್ಲಿಂಗ್ ಬಂತು ಬಟ್ ಬಯರ್ಸು ತಗೊಂಡು ಹೋಗಿಲ್ಲ. ಇಫ್ ಇನ್ ಕೇಸ್ ಬಯರ್ಸಿಗೆ ಈ ಝೋನಲ್ಲಿ ಇಂಟ್ರೆಸ್ಟ್ ಇದ್ದಿದ್ರೆ ಅವ್ರು ಇಲ್ಲಿಂದ ಬೌನ್ಸ್ ಮಾಡ್ತಿದ್ರು ಆ್ಯಂಡ್ ಒಳ್ಳೆ ಒಂದು ಪುಲ್ ಬ್ಯಾಕ್ ಬರ್ತಿದ್ರು. ಬಟ್ ಈ ಪುಲ್ ಬ್ಯಾಕ್ ಕೂಡ ಅಷ್ಟೊಂದು ಮೇಜರ್ ಆಗಿ ಬರಲಿಲ್ಲ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಬಂತು, ಬಯರ್ಸಿಗೆ ಇಷ್ಟ ಆಗಿತ್ತು, ಈ ಝೋನು ಬೌನ್ಸ್ ಮಾಡಿದರು. ಇಲ್ಲಿಂದ ಸೆಲ್ಲಿಂಗ್ ಬಂತು, ಬಯರ್ಸಿಗೆ ಇಷ್ಟ ಆಯಿತು, ಈ ಝೋನು ಬೌನ್ಸ್ ಮಾಡಿದರು. ಇಷ್ಟ ಆಯಿತು, ಬೌನ್ಸ್ ಮಾಡಿದರು. ಇಷ್ಟ ಆಯಿತು, ಬೌನ್ಸ್ ಮಾಡಿದರು. ದಟ್ ಮೀನ್ಸ್ ಇಲ್ಲಿಂದ ಅಷ್ಟೊಂದು ಬೌನ್ಸ್ ಬಂದಿಲ್ಲ. ದಟ್ ಮೀನ್ಸ್ ಇಲ್ಲಿ ಹೋಲ್ಡ್ ಮಾಡಿದೆ. ಅದಕ್ಕೆ ಶುಕ್ರವಾರ ದಿನ ಇಂಪಾರ್ಟೆಂಟ್ ಆಗ್ತಾರೆ ಓಪನಿಂಗ್ ಎಲ್ಲ ಆಗ್ತಾರೆ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿ ಉಂಟು, ಫೈನ್. ಸೊ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ಒಂದೊಳ್ಳೆ ಮೂಮೆಂಟಮು ಡೌನ್ ಸೈಡ್ ಬರ್ಬೋದು. ಆವಾಗ ನೀವು ಇಲ್ಲಿ ಟ್ರೇಡ್ ಮಾಡ್ಬೋದು. ನಾನು ಟ್ರೇಡ್ ಕೂಡ ಮಾಡಿದ್ದೆ ನಿನ್ನೆ ದಿವಸ. ಬಟ್ ಏನಾಯ್ತಂದರೆ ಇಲ್ಲಿಂದ ಸ್ಟಾಪ್ ಲಾಸ್ ಇಟ್ಟಾಗಿ ರಿಕವರ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೆ, ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಲ್ಲ. ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಚೆನ್ನಾಗಿ ತೋರ್ತಾ ಇತ್ತು. ಹಾಗೆ ನಿಮಗೆ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಕೂಡ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಫ್ ಇನ್ ಕೇಸ್ 3-4ಕ್ಕಿಂತ ಜಾಸ್ತಿ ಕಮೆಂಟ್ ಬಂದರೆ ನಾನು ಅದನ್ನ ಅನಾಲಿಸಿಸ್ ಕೂಡ ಪ್ರೊವೈಡ್ ಮಾಡ್ತೀನಿ, ಫೈನ್. ಸೊ ಇಫ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಒಂದೊಳ್ಳೆ ಮೂಮೆಂಟಮ್ ಬರ್ಬೋದು. ಆವಾಗ ನಮ್ಮದು ಟಾರ್ಗೆಟು, ಮಿನಿಮಮ್ ಟಾರ್ಗೆಟು 24,000 ಅಥವಾ 24,001. ಲೈಕ್ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, 24,000 ಅಂದರೆ 24,000 ಹೋಗಿ ರಿಕವರ್ ಆಗಲ್ಲ. ಅಲ್ಲಿಂದ ಮಾರ್ಕೆಟು 20 ಪಾಯಿಂಟ್ ಅಪ್ಪಿಂದ ರಿಕವರ್ ಆಗ್ಬೋದು, ಇಲ್ಲ 20 ಪಾಯಿಂಟ್ ಡೌನಿಂದ ರಿಕವರ್ ಆಗ್ಬೋದು. ಸೊ ಯಾವತ್ತಿದ್ರೂ ರೌಂಡ್ ಲೆವೆಲ್ನ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಬಫರ್ ಮಾಡಿ ಇಟ್ಕೊಳ್ಳಿ. ಒಂದು 10 ಪಾಯಿಂಟ್ 20 ಪಾಯಿಂಟ್ ಬಫರ್ ಮಾಡಿ, ಇಲ್ಲ ಕೆಳಗೆ ಇಟ್ಕೊಳ್ಳಿ, ಫೈನ್. ಯೋಪ್ನ ಹೆಲ್ಪ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಯಾರೆಲ್ಲ ಸೆಲ್ ಮಾಡಿರ್ತಾರೆ ಫಸ್ಟ್ ಒಂದು ಇಲ್ಲಿ ರಿಕವರಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಇಫ್ ಇನ್ ಕೇಸ್ ನಮಗೆ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್ ಏನಾದರೂ ಸಿಕ್ಕಿದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಯಾರೆಲ್ಲ ಸೆಲ್ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ರಿಕವರಿ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಮಾತ್ರ ರಿಕವರಿ ಮಾಡ್ತಾರೆ. ಬಯರ್ ಸ್ಟ್ರಾಂಗ್ ಇಲ್ಲ, ಬಯರ್ಸಿಗೆ ಪ್ರೈಸ್ ಅಪ್ಸೈಡ್ ಹೋಗಲಿಕ್ಕೆ ಇಷ್ಟ ಇಲ್ಲ, ಆವಾಗ ಏನಾಗ್ತಾರೆ, ಇಲ್ಲೇ ಹೋಲ್ಡ್ ಮಾಡ್ತಾರೆ. ಯಾವಾಗ ಹೋಲ್ಡ್ ಮಾಡಿ ಲೋನ ಬ್ರೇಕ್ ಆಗ್ತಾರೆ ಆವಾಗ ನಾವಿಲ್ಲಿ 1/3 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು, ಫೈನ್. ಇದು ಗ್ಯಾಪ್ ಡೌನ್ ಓಪನ್ ಆದರೆ. ಗ್ಯಾಪ್ ಅಪ್ ಓಪನ್ ಆದರೆ ನಾನು ಇಗ್ನೋರ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಒಂದು ಸೆಲ್ಲಿಂಗ್ ಬಂದಿದೆ. ಮಾರ್ಕೆಟ್ ಇಲ್ಲಿ ಓಪನ್ ಆದಾಗ ಸೆಲ್ಲರ್ಸು ಇಲ್ಲಿ ಪುಟ್ನ ಶಾರ್ಟ್ ಮಾಡ್ತಾರೆ, ಇಲ್ಲಿ ಕಾಲ್ನ ಶಾರ್ಟ್ ಮಾಡ್ತಾರೆ. ಯಾವ ತನಕ ಮಾರ್ಕೆಟು ಈ ಹೈನ ಅಥವಾ ಯಾವ ತನಕ ಈ ಮಾರ್ಕೆಟು ಈ ಲೋನ ಬ್ರೇಕ್ ಡೌನ್ ಆಗಲ್ಲ ಆವ ತನಕ ಅವರು ಹೋಗಲ್ಲ. ಇಫ್ ಇನ್ ಕೇಸ್ ಆ ದಿನ ಕೂಡ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೂ ಕೂಡ ನಾವಿಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋಣ. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾ ಉಂಟು. ಸೊ ಅದಕ್ಕೆ ಮಾರ್ಕೆಟ್ ಆಲ್ರೆಡಿ ಒಂದು ಒಳ್ಳೆ ಮೂಮೆಂಟಮ್ ಆಗಿ ಬರ್ತಾ ಉಂಟು. ಸೊ ಅದಕ್ಕೆ ನಾವಿಲ್ಲಿ ಸೆಲ್ ಮಾಡೋದಾದರೆ ಅಥವಾ ಬೈ ಮಾಡೋದಾದರೆ 1/3 ಕ್ವಾಂಟಿಟಿಯಲ್ಲಿ ನಾವು ಬೈ ಆ್ಯಂಡ್ ಸೆಲ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ, ಫೈನ್. ಸೊ ಜಾಸ್ತಿ ಗ್ಯಾಪ್ ಅಪ್ ಓಪನ್ ಆಗಿ ಹೋಲ್ಡ್ ಮಾಡ್ತಾ ನೋಡಬೇಕು. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಬಯರ್ಸಿಗೆ ಇಂಟ್ರೆಸ್ಟ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಪ್ರೈಸ್ ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ, ಪ್ರೈಸ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದರೆ ಇಲ್ಲಿ ಬಯರ್ಸಿಗೆ ಇಂಟ್ರೆಸ್ಟ್ ಇದ್ದಾರೆ, ಬಯರ್ಸು ಹೋಲ್ಡ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿ ಸೆಲ್ಲಿಂಗ್ ಬಂತಂದರೆ ಬಯರ್ಸಿಗೆ ಇಂಟ್ರೆಸ್ಟ್ ಇಲ್ಲ, ಏನೋ ಗ್ಲೋಬಲ್ಸ್ ಏನೋ ಹೇಳಿದ್ರೆ ಗ್ಯಾಪ್ ಅಪ್ ಓಪನ್ ಆಯಿತು ಆದರೂ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟು. ಇಫ್ ಇನ್ ಕೇಸ್ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಅಲ್ಲಿ ಬಯರ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವಾಗ ಹೈನ ಬ್ರೇಕ್ಔಟ್ ಆಗ್ತಾರೆ ಒಂದು ಕ್ವಾಂಟಿಟಿನ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಒಂದೊಳ್ಳೆ ಟಾರ್ಗೆಟ್ ನಮಗೆ ಸಿಗ್ಬೋದು, ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಟಿಪ್ಸ್ ಏನಂದರೆ ಇಫ್ ಇನ್ ಕೇಸ್ ಯಾರು ಕೂಡ ನೀವು ಸ್ವಿಂಗ್ ಪೊಸಿಷನ್ ಮಾಡ್ತಾ ಇದ್ದರೆ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ಬಟ್ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾ ಉಂಟು, ಅಪ್ ಸೈಡ್ ಹೋಗ್ತಾ ಉಂಟು, ಹೋಲ್ಡ್ ಮಾಡದೆ ಸೆಲ್ಲಿಂಗ್ ಬರ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ದಿನ ಅಪ್ ಸೈಡ್ ಹೋಗಿ ಇಲ್ಲಿಂದ ಸೆಲ್ಲಿಂಗ್ ಬಂದರೂ ಕೂಡ ತುಂಬ ಜನ ಪ್ಲ್ಯಾನ್ ಕೂಡ ಮಾಡ್ತಾರೆ, ಬಟ್ ಮಲ್ಟಿಪಲ್ SL ಕೂಡ ಹಿಟ್ ಆಗ್ತಾ ಉಂಟು, ಫೈನ್. ಸೊ ವೆಯ್ಟ್ ಮಾಡುವ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಾಳೆ ಹೋಗಬೇಕಂದ್ರೆ ಈ ಲೆವೆಲ್ನ ಬಿಟ್ಕೊಟ್ಟು ಹೋಗಬೇಕು, ಇಲ್ಲಾಂದ್ರೆ ಮಾರ್ಕೆಟ್ ಇಲ್ಲೇ ಸಡನ್ ಹೋಲ್ಡ್ ಮಾಡ್ತಾ ಇರ್ತಾರೆ. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಓಪನ್ ಆಗಿ ಹೋಲ್ಡ್ ಮಾಡಿ ನೀವು ದಟ್ ಮೀನ್ಸ್ 24,450 ಇದಕ್ಕಿಂತ ಅಪ್ಸೈಡಲ್ಲೇ ಕ್ಲೋಸಿಂಗ್ ಕೊಡ್ತಂದರೆ ನನ್ನ ಪ್ರಕಾರ ಮಾರ್ಕೆಟ್ ಡೌನ್ ಸೈಡ್ ಬರಲ್ಲ, ಇಲ್ಲಿಂದ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ, ಫೈನ್. ಸೊ ಯಾವುದಕ್ಕಿದ್ರೂ ನಾ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆದರೆ ಐ ಥಿಂಕ್ ನಿಮಗೆ ಬೆನಿಫಿಷನ್ ಅಂತ, ಫೈನ್. ಇಫ್ ಇನ್ ಕೇಸ್ ನಿಮ್ಗೆ ಏನೇ ಕೂಡ ಡೌಟ್ ಇದ್ದರು ಅಥವಾ ಅನಾಲಿಸಿಸ್ ಬಗ್ಗೆ ಏನಾದರೂ ತಪ್ಪು ಅಥವಾ ಚೆನ್ನಾಗಿ ಏನಾದರೂ ವಿವರಿಸಿದರೆ ನಾನು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಆವಾಗ ನನಗೆ ಕ್ಲಿಯರ್ ಆಗ್ತಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.